ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಯಣ ಟ್ರೈಲರ್ ಹೆಚ್ಚು ವೈರಲ್ ಆಗಿದೆ. ಎಲ್ಲರೂ ಈ ಬಗ್ಗೆ ಮಾತನಾಡುತ್ತಿದ್ದಾರೆ, ಕಾಮೆಂಟ್ ಹೊಡೆಯೋರು ಇದ್ದಾರೆ. ಇದರ ನಡುವೆ ಒಂದು ಪ್ರಶ್ನೆ ಬರುತ್ತದೆ, ಈ ಹಿಂದೆ ಕನ್ನಡದಲ್ಲಿ ರಾವಣ ರೋಲ್ ಯಾರು ಮಾಡೇ ಇಲ್ವೇ? ಈ ಪ್ರಶ್ನೆಗೆ ಉತ್ತರವೂ ಇದೆ. ರಾವಣನ ಪಾತ್ರದಲ್ಲಿ ದೇವರಾಜ್ ನಟಿಸಿದ್ದಾರೆ, ವಜ್ರಮುನಿ ಅವರು ಅಭಿನಯಿಸಿದ್ದಾರೆ. ಆದರೆ ಇವರ ನಡುವೆ ರಾಜ್ಕುಮಾರ್ ವಿಶೇಷ ಅನಿಸುತ್ತಾರೆ. ರಾಮ, ರಾವಣ ಮತ್ತು ಆಂಜನೇಯ ಹೀಗೆ 3 ಪಾತ್ರಗಳನ್ನು ಇವರು ಪ್ರತ್ಯೇಕ 3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಭೂ ಕೈಲಾಸ ಚಿತ್ರದಲ್ಲಿ ರಾವಣನ ಪಾತ್ರ ಮಾಡಿದ್ದಾರೆ. ಈ ಚಿತ್ರ ಫೆಬ್ರವರಿ 5, 1958ರಂದು ರಿಲೀಸ್ ಆಗಿತ್ತು. ಕೆ. ಶಂಕರ್ ಇದನ್ನು ಡೈರೆಕ್ಟ್ ಮಾಡಿದ್ದರು. ಈ ಪಾತ್ರವನ್ನು ಕೂಡ ಜನ ಮೆಚ್ಚಿದ್ದರು. ರಾವಣನಾಗಿಯೇ ರಾಜ್ಕುಮಾರ್ ಇಲ್ಲಿ ಅಬ್ಬರಿಸಿದ್ದರು. ಆ ರೀತಿಯ ಈ ಪಾತ್ರ ಅಣ್ಣವರಿಗೆ ಹೆಸರು ತಂದು ಕೊಟ್ಟಿತ್ತು. ಇನ್ನು ರಾಮಾಂಜನೇಯ ಯುದ್ಧ ಚಿತ್ರ ಡಿಸೆಂಬರ್ 17, 1963ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಶ್ರೀರಾಮನ ಪಾತ್ರ ಮಾಡಿದ್ದರು. ರಾಮನ ಪರಮ ಭಕ್ತ ಆಂಜನೇಯನ ಪಾತ್ರವನ್ನು ನಟ ಉದಯ್ ಕುಮಾರ್ ಮಾಡಿದ್ದರು. ಇವರ ಈ ಚಿತ್ರವನ್ನು ಎಂ. ನಾಗೇಶ್ವರ ರಾವ್ ಹಾಗೂ ಎಂ. ಎಸ್. ನಾಯಕ್ ಡೈರೆಕ್ಷನ್ ಮಾಡಿದ್ದರು. ಅಣ್ಣವರು ಆಂಜನೇಯನ ರೋಲ್ ಕೂಡ ಮಾಡಿದ್ದಾರೆ. ದೂರದ ಬೆಟ್ಟ ಚಿತ್ರದಲ್ಲಿ ಹಳ್ಳಿ ಯುವಕರ ನಾಟಕ ಮಾಡುತ್ತಾರೆ. ಲಂಕಾ ದಹನ ಅನ್ನುವ ನಾಟಕವನ್ನೇ ಇವರು ಮಾಡುತ್ತಾರೆ. ಈ ಒಂದು ದೃಶ್ಯ ಶೂಟ್ ಕೂಡ ಆಗಿದೆ. ಚಿತ್ರದ ಫೈನಲ್ ಕಾಪಿಯಲ್ಲೂ ಇತ್ತು. ಆದರೆ ಅಣ್ಣವರು ವರದರಾಜ್ ಡೈರೆಕ್ಟರ್ ಸಿದ್ದಲಿಂಗಯ್ಯನವರು ಈ ಚಿತ್ರವನ್ನು ನೋಡಿದ್ದಾರೆ. ಆದರೆ ಲಂಕಾ ದಹನ ನಾಟಕದ ದೃಶ್ಯ ತೆಗೆಯಬೇಕು ಅಂತಲೂ ಅನಿಸಿದೆ. ಹಾಗಾಗಿಯೇ ಇದನ್ನು ತೆಗೆದಿದ್ದಾರೆ. ಈ ಚಿತ್ರದಲ್ಲಿ ಲಂಕಾ ದಹನ ನಾಟಕದ ಆಂಜನೇಯನ ಪಾತ್ರದಲ್ಲಿ ಹಾಸ್ಯವೂ ಇದೆ. ಕಾರಣ ಹಳ್ಳಿ ಯುವಕರು ಈ ಒಂದು ನಾಟಕ ಮಾಡುವಾಗ ಆಗುವ ಆಭಾಸಗಳನ್ನೇ ಇಲ್ಲಿ ಹಾಸ್ಯ ರೂಪದಲ್ಲಿಯೇ ಚಿತ್ರೀಕರಣ ಮಾಡಿದ್ದರು. ಚಿತ್ರ ನೋಡಿದ ಮೇಲೆ ರಾಜ್ಕುಮಾರ್, ವರದರಾಜ್, ಸಿದ್ದಲಿಂಗಯ್ಯನವರಿಗೆ ಈ ದೃಶ್ಯ ಬೇಡ ಅನಿಸಿದೆ. ನಾವೆಲ್ಲ ರಂಗಭೂಮಿಯಿಂದಲೇ ಬಂದವರು. ಯುವಕರ ನಾಟಕ ಪ್ರೇಮವನ್ನು ನಾವು ಪ್ರೋತ್ಸಾಹಿಸಬೇಕೇ ಹೊರತು ಹಾಸ್ಯ ಮಾಡಬಾರದು ಅಂತಲೇ ಈ ದೃಶ್ಯವನ್ನು ತೆಗೆದಿದ್ದಾರೆ. ಈ ವಿಚಾರವನ್ನು ಪ್ರಗತಿ ಅಶ್ವಥ್ ನಾರಾಯಣ್ ಅವರ ಫೇಸ್ಬುಕ್ನಲ್ಲಿಯೇ ಬರೆದುಕೊಂಡಿದ್ದಾರೆ. ಇವರು ದೂರದ ಬೆಟ್ಟ ಚಿತ್ರಕ್ಕೆ ಸ್ಥಿರ ಛಾಯಾಗ್ರಾಹಕರಾಗಿಯೇ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳಬಹುದು.